ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ, ಡಿಮಾರ್ಟ್ಗೆ ಹೋಗಿದ್ದೆ ಮನೆ ದಿನಸಿ ಸಾಮಾನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಆಲ್ಮೋಸ್ಟ್ 90% ಎಲ್ಲ ದಿನಸಿ ಸಾಮಾನೆಲ್ಲ ಪರ್ಚೇಸ್ ಮಾಡಿದ್ವಿ. ಇನ್ನ ಒಂದು 10% ಅಷ್ಟು ನಾನು ಅಲ್ಲಿ ನೋಡದೆ ಸಿಗ್ಲಿಲ್ಲ, ಹುಡ್ಕೋಷ್ಟು ಪೇಷನ್ಸ್ ಇರ್ಲಿಲ್ಲ ನನಗೆ. ಸೊ ಹಾಗಾಗಿ ಕೃಷ್ಣ ಅವ್ರಿಗೆ ಹೇಳಿದ್ರೆ ರೈಟ್ ಆಗಿ ತರಲಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಮತ್ತೆ ಫಸ್ಟ್ ಟೈಮ್ ರಾಜ್ಮಾನು ಕೂಡ ತಗೊಂಡೆ, ಕಿಡ್ನಿ ಬೀನ್ಸ್ ಅಂತ ಏನ್ ಹೇಳ್ತಾರೆ ಅದನ್ನ. ಹೇಗ್ ಪ್ರಿಪೇರ್ ಮಾಡೋದು ಅಂತಾನೂ ಗೊತ್ತಿಲ್ಲ, ನೋಡೋಣ ಯೂಟ್ಯೂಬ್ ನೋಡ್ಕೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಅದನ್ನು ಕೂಡ ಹೈಲಿ ನ್ಯೂಟ್ರಿಷಿಯಸ್ ಫುಡ್, ಪ್ರೋಟೀನ್ ರಿಚ್ ಫುಡ್, ಫೈಬರ್ ರಿಚ್ ಫುಡ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಮತ್ತೆ ಮನೆಗೆ ಹೋಗಿ ನಾವೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಸೆಪರೇಟ್ ವಿಡಿಯೋ ಏನು ಮಾಡಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಇಲ್ಲೇ ತೋರಿಸಿದಿನಲ್ಲ. ಸೊ ಹಂಗಾಗಿ ಸೆಪರೇಟ್ ವಿಡಿಯೋ ಏನು ಮಾಡೋದಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ಎಲ್ಲ ದಿನಸಿ ಸಾಮಾನ್ಯ ಆಗಿರುತ್ತೆ. ಮತ್ತೆ ಮೋನುಗೆ ಸ್ಕೂಲ್ ಶುರು ಆಗ್ತಾ ಇರೋದ್ರಿಂದ ಅವಳಿಗೆ ಸ್ನಾಕ್ಸ್ ಕೂಡ ಇರುತ್ತಲ್ಲ, ಸೊ ಹೆಲ್ತಿನೂ ಪ್ರಿಫರ್ ಮಾಡ್ತೀನಿ. ಬಟ್ ಸಮ್ ಟೈಮ್ಸ್ ಬಿಸ್ಕೆಟ್ಸ್ ಕೂಡ ಹಾಕ್ತೀನಿ, ಹಂಗಾಗಿ ಬಿಸ್ಕೆಟ್ಸ್ ಕೂಡ ಪರ್ಚೇಸ್ ಮಾಡಿದೆ. ಟೋಟಲಿ ಇಷ್ಟ ಆಯ್ತು. ಮತ್ತೆ ಬಿಲ್ಲಿಂಗ್ ಹತ್ರ ನಾವು ಹೋದಾಗ್ಲೆಲ್ಲ 1 hour ವೇಟ್ ಮಾಡ್ತಿದ್ವಿ, ಬಟ್ ಇವತ್ತು ಆತರ ಏನೂ ಇರ್ಲಿಲ್ಲ. ಸದ್ಯಕ್ಕೆ ಬೇಗ ಆಯ್ತು. ನಮಗೆ 2 ದೊಡ್ಡ ಬ್ಯಾಗ್ ತಂದಿದ್ವಿ, ಇದನ್ನೆಲ್ಲ ಹಾಕೊಂಡು ಹೋಗಿದ್ದಾಯ್ತು. ಸೊ ಯಾ, ದಟ್ಸ್ ಇಟ್ ಫಾರ್ ದಿಸ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.